ಊರಲಿ ನಡೆಯುತ್ತಿರೆ ತೇರಲಿ ಕುಳಿತಂತೆ ಅಮ್ಮ ಗುಮ್ಮ ಬಂತೆನಿಸಿ ಹೆದರಿ ನಿಂತಾಗ ನಿನ್ನ ಸೆರಗೆ ಕಾವಲು ಅಮ್ಮ ಕಾಣದ ದೇವರಿಗೆ ಕೈಯ ಮುಗಿಯೇ ನಿನಗೆ ನನ್ನ ಸಿರೆ ಆರತಿ ನಾನು ಚೇರ್ಮನ್ ಅಕ್ಷರ ಗ್ಲೋಬಲ್ ಸ್ಕೂಲ್ ಮತ್ತು ಶ್ರೀ ನಂದಿ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಡಾಕ್ಟರ್ ಅನುರಾಧ. ಇವತ್ತು ಮೊದಲಿಗೆ ನಾನು ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಹೇಳುತ್ತಿದ್ದೇನೆ. ನನ್ನ ಎಜುಕೇಷನ್ ಫಿಲಾಸಫಿ ಪ್ರಕಾರ ಮನೆಯ ಮೊದಲು ಪಾಠಶಾಲೆ, ತಾಯಿಯೇ ನಮ್ಮ ಮೊದಲ ಗುರು. ಆದ್ದರಿಂದ ನಾವು ಇವತ್ತು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಈ ಒಂದು ನಿಟ್ಟಿನಲ್ಲಿ ಮಾತೃಪೂಜೆ ಅನ್ನೋ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದು ಒಂದು ತುಂಬ ಎಮೋಷ್ನಲ್ ಟಚ್. ಇದು ಮದರ್, ಚೈಲ್ಡ್ ಆ್ಯಂಡ್ ಟೀಚರ್ ಅಂದಾಗ ಸೊ ಈ ಬಾಂಡ್ ಸೆಲೆಬ್ರೇಟ್ ಮಾಡೋದೇ ಎಷ್ಟು ಸಣ್ಣದಾಗಿ ಸೆಲೆಬ್ರೇಟ್ ಮಾಡೋದು ಅದಕ್ಕೆ ತುಂಬ ದೊಡ್ಡ ಕಳೆ ಬರುತ್ತೆ. ಬಿಕಾಸ್ ದ ಬಾಂಡ್ ಈಸ್ ಲೈಕ್ ದ್ಯಾಟ್ ವಿಚ್ ಈಸ್ ವೆರಿ ಅನ್ಕಂಡೀಷ್ನಲ್. ದ ಲವ್ ವಿಚ್ ದ ಮದರ್ ಆ್ಯಂಡ್ ದ ಟೀಚರ್ ಗಿವ್ಸ್ ಟು ದ ಚೈಲ್ಡ್ in the terms of guidance, in terms of affection, in terms of strength ಎಲ್ಲನೂ ತುಂಬ ಬೆಲೆ ಕಟ್ಟಕ್ಕೆ ಆಗಲಾರ್ದು. ನಾವು ಸರಸ್ವತಿ ಪೂಜೆ ಮಾಡ್ತೀವಿ ಸ್ಕೂಲಲ್ಲಿ, ವೇರಿಯಸ್ ನ್ಯಾಷನಲ್ ಫೆಸ್ಟಿವಲ್ಸ್ ಮಾಡ್ತೀವಿ. ಆಮೇಲೆ ಈಗ ನಾವು ಟ್ರೆಡಿಷನಲ್ ಕ್ಯಾಲೆಂಡರಿಂದ ಇಂಟರ್ನ್ಯಾಷನಲ್ ಕ್ಯಾಲೆಂಡರಿಗೆ ಮೂವ್ ಆಗಿಬಿಟ್ಟು ಮದರ್ಸ್ ಡೇ, ಫಾದರ್ಸ್ ಡೇ, ಲೈಕ್ ದಿಸ್ ವಿ ಆರ್ ಸೆಲೆಬ್ರೇಟಿಂಗ್ ವೇರಿಯಸ್ ಡೇಸ್ accommodating all the international calendars into our system. But I want to say we as an education trust, Sri Nandi Education and Charitable Trust, ನಾವು ನಮ್ಮ ಟ್ರೆಡಿಷನಲ್ ವ್ಯಾಲ್ಯೂಸ್ನ ತಗೊಂಡು we like to move ahead further. So we want to give respect to all the moral and ethical values whatever ancient people have given us. I can promise, as being a teacher, I'll try to give my best to all the students who are enrolling into this education institution. Nowadays education is one industry ಅಂತ ಹೇಳ್ತೀನಿ. ಸೊ ಆ್ಯಸ್ ಎನ್ ಎಡ್ಯುಪ್ರೆನರ್ ಅಂತ ಅಂದಾಗ ನಾನು ಎಜುಕೇಷನ್ ಇಂಡಸ್ಟ್ರಿಗೆ ಇಳಿದಾಗ ಇದು ಹೊಸ ಹೊಸ ಟರ್ಮ್ಸ್ ಬರ್ತಾ ಇದೆ. ಹೋಲಿಸ್ಟಿಕ್ ಎಜುಕೇಷನ್, 360 ಡಿಗ್ರಿ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್. ಇದರ ಅವಶ್ಯಕತೆ ನಮಗೆ ಇಂಡಿಯನ್ಸಿಗೆ ಬೇಕಾ? ಯಾಕಂದರೆ ನಾನು ಮತ್ತೆ ಹೇಳ್ತೀನಿ, ಮನೆಯ ಮೊದಲ ಪಾಠಶಾಲೆ. ಆ ತಾಯಿ ತಂದೆ ಮನೆಯ ವಾತಾವರಣದಿಂದ ನಾವು ಎಲ್ಲ ವ್ಯಾಲ್ಯೂಸ್, ಮಾರಲ್ಸ್ ಕಲಿತಾಗ ಅದಕ್ಕೆ ಸ್ವಲ್ಪ ಚಿಗುರು ಕೊಡ್ತೀವಿ ಹೊರತು ನಾವು ಅದಕ್ಕೆ ನೀರು ಹಾಕ್ತೀವಿ. ನಾವು ನೀರು ಹಾಕಿ ಪೋಷಣೆ ಮಾಡ್ತೀವಿ. ಆ ಚಿಗುರು ಹೊಡೆಯೋದು ಎಲ್ಲಿ? ಮನೆಯಲ್ಲಿ. ಸೊ ಆ ಒಂದು ನಾವು ಸಣ್ಣ ಪ್ರಯತ್ನ ಮಾಡಿ ಆ ನೆನಪುಗಳನ್ನ ಮೇಲೆ ಹಾಕೋದು, ಮತ್ತು ಆ ನೆನಪುಗಳನ್ನ ಪ್ರಮೋಟ್ ಮಾಡಿ ದೊಡ್ಡದಾಗಿ ಬೆಳೆಯೋಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳ್ತೀವಿ. ನಾವು ವ್ಯಾಲ್ಯೂಸ್, ಆಬ್ವಿಯಸ್ಲಿ ವಿ ಆರ್ ಎಜುಕೇಟಿಂಗ್ ದ ವ್ಯಾಲ್ಯೂಸ್, ಬಟ್ ದ ವ್ಯಾಲ್ಯೂಸ್ ಆರ್ ದ ಸ್ಟ್ರಾಂಗ್ ಫೌಂಡೇಶನ್ ಇನ್ ದ ಫ್ಯಾಮಿಲಿ, ಇನ್ ದ ಹೌಸ್, I believe. I'm Savita, principal of AGS. I am very proud about Matru Puja in AGS. It is a new concept. We will continue for further also same kind of thing. Everywhere we will celebrate Teachers Day, means they will give token of love for teachers and dances, performance, sports, games, everything. But this is a new concept, one which Ma'am Anuradha Madam introduced, like first teacher is mother. So we conducted Matru Puja. Parents also very happy. ನನ್ನ ಹೆಸರು ಡಾಕ್ಟರ್ ನಾಗಶ್ರೀ ಅಂತ. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ಸೊ ಅಕ್ಷರ ಗ್ಲೋಬಲ್ ಸ್ಕೂಲಲ್ಲಿ ಮಾತೃ ಪೂಜನ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಸೊ ನಮ್ಮ ಮಗು ಇಲ್ಲಿ ಓದ್ತಾ ಇದ್ದಾನೆ. ಸೊ ಜಿತಮನ್ಯು ಅಂತ ಪ್ಲೇ ಗ್ರೂಪಲ್ಲಿ ಓದ್ತಾ ಇದ್ದಾನೆ. ಸೊ ಎಲ್ಲ ಮಕ್ಕಳು ತಾಯಂದ್ರನ್ನ ಕರೆಸಿಬಿಟ್ಟು ಅವರಿಗೆ ಮಾತೃ ಪೂಜೆ ಮಾಡಿಸೋವಂಥ ಕಾರ್ಯಕ್ರಮ ಇದು. ಸೊ ಈಗಿನ ಕಾಲದಲ್ಲಿ ತಂದೆ ತಾಯರಿಗೆ ಅಂದರೆ ಮುಂಚಿನ ಕಾಲದಲ್ಲೆಲ್ಲ ತುಂಬ ಗೌರವ ಕೊಟ್ಟು ನಡ್ಕೋತಾ ಇದ್ದರು. ಈಗ ಬೈಯೋದು ಅಂದರೆ ತುಂಬ ರೇಜಿಯಸ್ ಆಗಿ ನಡ್ಕೋತಾರೆ. ಸೊ ಈ ಕಾಲದಲ್ಲಿ ತಂದೆ ತಾಯರಿಗೆ ಅಂದರೆ ತಾಯಿ ಮೊದಲ ಗುರು,
ಸೊ ಟೀಚರ್ ಅಂದರೆ ಫಸ್ಟ್ ತಾಯಿ ಅಂತ. ಸೊ ಅವ್ರಿಗೆ ಪೂಜೆ ಮಾಡೋದ್ರ ಮುಖಾಂತರ ಅವರ ಪ್ರೀತಿನ ಗೌರವನ ತೋರಿಸ್ಕೊಳ್ಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತುಂಬ ಚೆನ್ನಾಗಾಯಿತು. ಎಲ್ಲ ತಾಯಂದ್ರಿಗೂ ಒಂಥರ ಎಮೋಷ್ನಲ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಮಕ್ಕಳು ನಮಗೆ ಹೂ ಹಾಕಿ ಕುಂಕುಮ ಹಚ್ಚಿ ಪೂಜೆ ಮಾಡ್ತಿದ್ದಾರೆ ಅಂದರೆ ಸೊ ತುಂಬ ಚೆನ್ನಾಗಿ ನಡೀತಾ ಇದೆ. ಸ್ಕೂಲು ಹೊಸದಾಗಿ ಪ್ರಾರಂಭ ಆಗಿದೆ. ಸೊ ಚೇರ್ಪರ್ಸನ್ ಅನುರಾಧ ಮೇಡಮ್ಮು, ಎಲ್ಲ ಟೀಚರ್ಸೂ ತುಂಬ ಚೆನ್ನಾಗಿ ಮಕ್ಕಳಿಗೆ ವ್ಯಾಲ್ಯೂಸ್ನ ಹೇಳ್ಕೊಡೋದಾಗಲಿ, ಅಷ್ಟೇ ಪೇಷನ್ಸಿಂದ ಅವ್ರನ್ನ ನೋಡ್ಕೊಳ್ಳೋದಾಗಲಿ ಎಲ್ಲ ಮಾಡ್ತಿದ್ದಾರೆ. ನಮ್ಮ ಮಗುನ ಇಲ್ಲಿ ಸೇರಿಸಿದ್ದಕ್ಕೆ ನಮಗೆ ತುಂಬ ಖುಷಿ ಇದೆ. ಹೌದು, ಶಿಕ್ಷಣ ಜೊತೆಗೆ ಸಂಸ್ಕಾರ ಬಹಳ ಮುಖ್ಯ. ಸೊ ಒಳ್ಳೆ ಶಿಕ್ಷಣ ಕೊಟ್ಟರೆ ಸಂಸ್ಕಾರ ಬಂದೇ ಬಿಡುತ್ತೆ. ಸೊ ಈ ಶಾಲೆನ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವ್ರಿಗೆ ಕಂಗ್ರ್ಯಾಚುಲೇಷನ್. ತ್ರಿವೇದ ಅಂತ. ತುಂಬಾ ಖುಷಿ ಆಗ್ತಿದೆ. ನನ್ನ ಮಗು ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಜಾಸ್ತಿ ಆಗಿದೆ. ಇಲ್ಲಿ ಎಲ್ಲ ಟೀಚರ್ಸ್, ಎಲ್ಲ ಸ್ಟಾಫ್, ಮ್ಯಾನೇಜ್ಮೆಂಟ್ ಆಗಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಕನಸಿ ಕಣ್ಣ ಹಂಗಿಸಿದೆ, ನೆತ್ತರು ಹರಿದರು ನೆಮ್ಮದಿ ಕಾಣದ, ಭಯವ ನೀಗುವ ಕೈ ಬೇಕಾಗಿದೆ. ಕಾಣದ ದೇವರನು ನಿನ್ನಲ್ಲಿ ಕಂಡಿರುವೆ, ನೀನೇ ಭರವಸೆಯು ನಾಳೆಗೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.